ಅವ್ನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಯ್ಯಯ್ಯಯ್ಯೋ ನಗ್ತವಳ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದ ಒಳಗಡೆ ಇರುವಂಥ ಒಂದು ಗ್ರಾಮ ಸ್ನೇಹಿತರೆ, ಇದೊಂದು ಹಳ್ಳಿ ಇದು. ಸೊ ಇಲ್ಲಿ ನಮ್ಮ ಕಿಶೋರ್ ಅವರ ತೋಟ ಇದೆ, ಫಾರ್ಮು. ಎಷ್ಟನೇ ವರ್ಷದ ಅಭಿನಯ ಕರಿಯರ್ ಇದರಿಂದ? 20 ವರ್ಷ ಆಯ್ತು. ಅವ್ರನ್ನ ಇಟ್ಕೊಂಡು ಒಂದು ಬರೆದಿದ್ದೆ. ಅವ್ರು ಹೆಂಗೆ ಅಂದ್ರೆ ಫುಲ್ ಹಿಂಗೆ ಕೈ ಕಾಲೆಲ್ಲ ಸುತ್ಕೊಂಡು ಕೈಯಲ್ಲಿ ಹಿಂಗೆ ಇಟ್ಕೊಂಡು ಮಂತ್ರವಾದಿತ್ತಾರೆ, ಚೂ ಮಂತ್ರ ಹಿಂಗೆ ಎಲ್ರದ್ದು ಏನೋ ಮಾಡಿರ್ತಾ ಇದ್ದೆ. ಕನ್ನಡಿಗ, ಹೆಮ್ಮೆಯ ಕನ್ನಡಿಗ, ನಟ, ಕೃಷಿಕ, ಚಿಂತಕ, ಸಾಹಿತ್ಯ ಅಭಿಮಾನಿ, ಸಮಾಜದ ಬಗ್ಗೆ ಕಳಕಳಿ ಇರುವಂತಹ ಕಲಾವಿದ ನಮ್ಮ ನಟ ಕಿಶೋರ್ ಅವರನ್ನು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನಾವು. ಬನ್ನಿ, ನಿಮ್ಗೆಲ್ರಿಗೂ ಸ್ವಾಗತ ಕಿಶೋರ್ ಸರ್ ಅವರ ಬದುಕಿಗೆ. ಕಿಶೋರ್ ಅವರು ಬಹುಭಾಷಾ ನಟ, ಕನ್ನಡ ಮೂಲದ ನಟ ಅಂತ ಹೇಳೋದು ನಂಗೆ ಭಾಳ ಸಂತೋಷ ಆಗುತ್ತೆ. ಕನ್ನಡ ಸೇರಿದಂತೆ ತೆಲುಗು, ತಮಿಳು, ಮಲಯಾಳಂ ಅನೇಕ ಭಾಷೆಗಳಲ್ಲಿ ಅಭಿನಯಿಸ್ತಾರೆ. ಭಾಳ ಸೆನ್ಸಿಬಲ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಎಂತ ನಾನು ಪಾಡಿ ನಾನು ಕೆಲಸ ಮಾಡ್ತಾನೆ, ಸುಮ್ಕಿರಾಗಿಲ್ವಾ? ಈಗ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ರಾಗಿಹಳ್ಳಿ ಗೇಟು, ಇದು ಬನ್ನೇರುಘಟ್ಟ ರಸ್ತೆ. ಇದು ಸ್ನೇಹಿತರೆ ಇಲ್ಲಿ ಇದು ಬನ್ನೇರುಘಟ್ಟ ರಸ್ತೆ. ಬನ್ನೇರುಘಟ್ಟದಿಂದ ಜಿಗಣಿಗೆ ಹೋಗುವಂಥ ರಸ್ತೆಯಲ್ಲಿ ನಾನಿದ್ದೀನಿ. ಇಲ್ಲಿ ಸ್ನೇಹಿತರೆ ಕಿಶೋರ್ ಅವರ ತೋಟ ಇದೆ, ಕಿಶೋರ್ ಅವರ ಫಾರ್ಮ್ ಇದೆ, ಅವ್ರ ಕೃಷಿ ಭೂಮಿ ಇದೆ. ಮುಂದೆ ಹೋಗಬೇಕು, ಇಲ್ಲಿ ಒಳಗಡೆಗೆ ಹೋಗೋಣ. ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಕಲಾ ಮಾಧ್ಯಮಕ್ಕೆ, ಕಿಶೋರ್ ಅವರ ಬದುಕಿಗೆ ಬನ್ನಿ. ಜೋಡಿ ಕೊಲೆ ಮಾಡ್ಬಿಟ್ಟು ಬಂದು ಮಲಗಿದ್ರೆ ಈ ಲೆವೆಲ್ಗೆ ನಿದ್ದೆ ಬರುತ್ತಾ? ನೋಡಿ, ಇಲ್ಲಿ ಬೋರ್ಡ್ ಇದೆ, ಆನೆಗಳು ಓಡಾಡುವ ಸ್ಥಳ, ನಿಧಾನವಾಗಿ ಚಲಿಸಿ ಅಂತ. ಇದು ಬನ್ನೇರುಘಟ್ಟದಲ್ಲಿ ಆನೆಗಳು ಜಾಸ್ತಿ ಸ್ನೇಹಿತರೆ. ಮಾರ್ಕೆಟಿಂದ ರಾಗಿಹಳ್ಳಿ ಬಸ್ಸು 370A 370A. ಸರ್ ಕಿಶೋರ್ ಸರ್ ತೋಟ, ಕಿಶೋರ್ ಸರ್ ತೋಟ ಇಲ್ಲಿ ಎಡಗಡೆ ಅಂತ. ಅಣ್ಣ ಕೈ ತೋರಿಸಿದ್ರು ಬನ್ನಿ. ನಿಮ್ ಶೋಕಿ ಆಚರಣೆಗಳಿಂದ ಕಾಡಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆಲ್ಲ ತೊಂದರೆ ಆಗ್ತಾ ಇದೆ, ಗೊತ್ತಾಗ್ತಾ ಇಲ್ವಾ ನಿಮ್ಗೆ? ಶೋಕಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದ ಒಳಗಡೆ ಇರುವಂಥ ಒಂದು ಗ್ರಾಮ ಸ್ನೇಹಿತರೆ, ಇದೊಂದು ಹಳ್ಳಿ ಇದು. ನೋಡಿ, ಇದು ತೋಟದ ಎಂಟ್ರೆನ್ಸ್ ಪ್ರಾರಂಭ. ಮೊಟ್ಟ ಮೊದಲು ಶುರು ಮಾಡೋಕ್ಕೆ ಮೊದಲು ಯಾಕೆ ನೀವು ಇಷ್ಟು ಸರಳ ಅಂತೇನಿಲ್ಲ, ಇದು ಸಹಜ ಅಂತ ಹೇಳ್ಬೋದು ಅಷ್ಟೇ. ನಾರ್ಮಲ್ಸಿ ಅನ್ಸುತ್ತೆ. ನಾರ್ಮಲ್ಸಿ ಈಗ ಅಪರೂಪ ಆಗೋಗಿರೋದ್ರಿಂದ ಹಾಗಾಗಿ ಅದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಆಗೋಗ್ಬಿಟ್ಟು ಇದು ಸರಳ ಅಂತ ಹೆಸರು ಬರುತ್ತೆ ಅನ್ಸುತ್ತೆ. ಸಹಜವಾಗಿ ಹೆಂಗಿರ್ಬೇಕು ಹಂಗಿರ್ಬೇಕು, ನನಗೆ ಹೆಂಗೆ ಬೇಕೋ ಹಂಗಿರೋದು ಮುಖ್ಯವಾಗಿ. ಎಲ್ರಿಗೂ ಸಹಜ, ಎಲ್ಲರದ್ದು ಬೇರೆ ಬೇರೆ ಆಗಿರ್ಬೋದಲ್ಲ. ಸೊ ಹಂಗಂತ ಯಾರೋ ಸರಳವಾಗಿಲ್ಲ ಅಂದ್ರೆ ಅದು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಅದು ಅವರ ಸಹಜತೆ. ಸೊ ಸಹಜವಾಗಿರ್ಬೇಕು. ಎಲ್ಲೂ ಯಾರು ಅಸಹಜವಾಗದೇ ಇರೋವಷ್ಟು ಅವರ ಜಾಗದಲ್ಲಿ ಅವ್ರು ಕಂಫರ್ಟಬಲ್ ಆಗಿದ್ದರೆ ಅಷ್ಟು ಸಾಕು. ನನಗೆ ಇದು ಕಂಫರ್ಟಬಲ್, ಅದಕ್ಕೆ ನಾನು ಹೀಗೆ. ಅದು ಭಾಳ ಈ ಕಲೆಯ ಲೋಕ ಅಥವಾ ಜನ ಗುರುತಿಸುವಂಥ ಕೆಲವು ಕ್ಷೇತ್ರಗಳಲ್ಲಿರುವಂಥವ್ರು ಸಾಧ್ಯವಾದ ಒಂದಷ್ಟು ಮೇಂಟೈನ್ ಮಾಡೋಕ್ಕೆ ಪ್ರಯತ್ನಿಸ್ತಾರೆ ಅಂತ ನೋಡಿದ್ದೀನಿ ನಾನು ಕೆಲವು ಕಡೆ. ಸೊ ಆ ಥರದ್ದನ್ನು ನೀವು ಮಾಡೇ ಇಲ್ಲ ಬಹುತೇಕ. ಅದು ಆ ಥರ ಮೇಂಟೈನ್ ಮಾಡಿಲ್ಲ ಅಂದರೆ ಮರ್ಯಾದೆ ಕೊಡಲ್ಲ ಸಮಾಜ ಅಂತೆಲ್ಲ ಕೆಲವ್ರು ನಂಗೆ ಹೇಳೋದು ಕೇಳಿದ್ದೀನಿ. ಸೊ ಅಲ್ಲ, ಇರ್ಬೋದೇನೋ. ಸಮಾಜ ಯಾವ ರೀತಿ ಕಂಡೀಷನ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಹಾಗೆ ಮಾಡಿದ್ದೀವಿ, ಅದನ್ನು ಸಹಜ ಮಾಡಿಟ್ಟಿದ್ದೀವಿ. ಅಂದರೆ ಸ್ಟಾರ್ಗಳಂದ್ರೆ ಹಿಂಗೆ ಇರಬೇಕು ಅಂತ. ಹೊಸದಾಗಿ ಬರೋರಿಗೆ ಮೋಸ್ಟ್ಲಿ ಹಂಗಾಗುತ್ತೆ ಅನ್ಸುತ್ತೆ. ಈಗ ನನಗೂ ಆಗಿದೆ. ಸೊ ನಾನು ನಾರ್ಮಲ್ ಆಗಿರ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಬೆಲೆ ಕೊಡ್ದೇನೆ ಇರೋದು ಆಗಿದೆ. ಶೂಟಿಂಗ್ ಸ್ಪಾಟ್ನಲ್ಲೇ ಆಗುತ್ತೆ, ಶೂಟಿಂಗ್ ಯೂನಿಟ್ಗಳೇ ಅದನ್ನು ಮಾಡ್ತವೆ. ಬಟ್ ಅದು ಅಫೆಕ್ಟ್ ಆದರೆ ಹಾಗೆ ನಮ್ಮನ್ನು ನಾವು ಬದಲಾಯಿಸ್ಕೊಂಡ್ರೆ ನಾವು ಆ ಥರ ಇರಬೇಕಾಗತ್ತೆ. ನನಗೆ ಅದಾಗಲಿಲ್ಲ ಅಷ್ಟೇ. ಅಂದರೆ ನನ್ನನ್ನು ನಾನು ಬದಲಾಯಿಸ್ಕೊಂಡು ಬೇರೆ ಥರ ಇರೋದಕ್ಕಾಗಲಿಲ್ಲ. ಸುಮಾರು ಜನಕ್ಕೆ ಬದಲಾಯಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆ ಹೊಂದ್ಕೊಂಡು ಆ ವ್ಯವಸ್ಥೆ ಹೇಗಿದೆ ಹಾಗೆ ಹೋಗ್ಲಿಕ್ಕಾಗತ್ತೆ. ಅವ್ರುಗಳು ಹಾಗಿದ್ದಾರೆ ಅಷ್ಟೇ. ಸೊ ಅದರಲ್ಲಿ ಇದು ಸರಿ ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅದು ವರ್ಕ್ ಆಗುತ್ತೆ. ಆ್ಯಕ್ಚುಲಾಗಿ ಸಿನಿಮಾಗೆ ವರ್ಕ್ ಕೂಡ ಆಗುತ್ತೆ ಅನ್ಸುತ್ತೆ. ಅಂದರೆ ನಿಮ್ಮ ಸುತ್ತ ಒಂದಷ್ಟು ಜನ ಇಟ್ಕೊಂಡು ಜನಗಳಿಂದ ದೂರ ಇದ್ದರೆ ಸಿಗದೇ ಇರೋದು ಯಾವಾಗಲೂ ಇದಲ್ವಾ. ಅಂದರೆ ಕಣ್ಣಿಗೆ ಕಾಣದೇ ಇರೋದು, ಸಿಗದೇ ಇರೋದು ಎಲ್ಲವೂ ನಮಗೆ ಕುತೂಹಲ ಹೆಚ್ಚಿಗೆ ಮೂಡಿಸುತ್ತೆ, ಒಂದು ಬೇರೆ ಗುಂಟು ಮಾಡುತ್ತೆ. ಹೌದು. ಸೊ ಹಾಗಾಗಿ ಸ್ಟಾರ್ಡಮ್ಗೆ ಅವೆಲ್ಲ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ನನಗದು ಬರಲಿಲ್ಲ, ಹಾಗಾಗಿ ನಾನು ಸ್ಟಾರ್ ಆಗಲಿಲ್ಲ. ಎಷ್ಟನೇ ವರ್ಷದ ಅಭಿನಯ ಕರಿಯರ್ ಇದರಿಂದ? 20 ವರ್ಷ ಆಯಿತು. ಇಲ್ಲ, 21 ವರ್ಷನೇ ಆಯಿತು. ಅಂದರೆ ಸಿನಿಮಾ ಅಥವಾ ರಂಗಭೂಮಿ? ಸಿನಿಮಾ. ಅಂದರೆ ರಂಗಭೂಮಿ ಅಂದರೆ ನಾನು ರಂಗಭೂಮಿಲಿ ಏನು ಕೆಲಸ ಮಾಡಲಿಲ್ಲ. ಕಾಲೇಜ್ ರಂಗಭೂಮಿ ಅಷ್ಟೇ. ಇಲ್ಲಿ ಕಾಲೇಜ್ ರಂಗಭೂಮಿ ತುಂಬ ಆ್ಯಕ್ಟಿವ್ ಆಗಿತ್ತಲ್ಲ. ಸೊ ಕಾಲೇಜಿಂದ ಹೆಂಗಿರು ನ್ಯಾಷನಲ್ ಕಾಲೇಜು, ನಾಟಕದ ಕಾಲೇಜ್ ಅಂತಲೇ ಫೇಮಸ್ಸು. ಹಾಗೆ ಅಲ್ಲಿ ನಾಟಕಗಳು ಶುರು ಅದಕ್ಕೆ ಮುಂಚೆ ಸ್ಕೂಲಲ್ಲೇ ಬಲವಂತವಾಗಿ ಮಾಡಿಸಿದ ನಾಟಕಗಳನ್ನ ಒಂದಷ್ಟು ಮಾಡಿದ್ದೆ. ಹೈಸ್ಕೂಲ್ಗೆ ಬಂದಲ್ಲಿ ಒಂದಷ್ಟು ಇಂಟ್ರೆಸ್ಟ್ ಬಂತು, ಒಂದೆರಡು ಚಿಕ್ಕ ಪುಟ್ಟ ಸ್ಕಿಟ್ಗಳನ್ನೆಲ್ಲ ಮಾಡಿದ್ದೆ. ಹಾಗಾಗಿ ಇಂಟ್ರೆಸ್ಟ್ ಇತ್ತು. ಫಸ್ಟ್ PU ಸೆಕೆಂಡ್ PU ಎಲ್ಲ ಬರೀ ತರಲೆ ಮಾಡೋದಲ್ಲೇ ಕಳೆದೋಯ್ತು. ಆಗಲೂ ಒಂದು ನಾಟಕ ಮಾಡಿದ್ದೆ, ನನ್ನ ಫ್ರೆಂಡ್ ಒಬ್ಬ ಮಾಡಿದ್ದೆ. ಅದ್ರೊಂದು ಪುಟ್ಟದೊಂದು ಸುಮ್ಮನೆ ನಿಂತ್ಕೊಳ್ಳೋ ರೋಲ್ ಮಾಡಿದ್ದೆ. ಡಿಗ್ರಿಗೆ ಬಂದಮೇಲೆ ಒಂದಷ್ಟು ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಆಸಕ್ತಿ ಹೆಚ್ಚಿಗೆ ಆಗಿ ಶುರುವಾಯಿತು. ಸಾಹಿತ್ಯದ ಬಗ್ಗೆ ಆಸಕ್ತಿ ಹೆಚ್ಚಿಗೆ ಶುರುವಾಯಿತು. PU ಅಲ್ಲಿ ಏನೇನೋ ಮಾಡಿದೆ, ಒಂದಷ್ಟು
ಎಕ್ಸಾಮ್ ಬರೀಲಿಲ್ಲ, ಮನೆ ಬಿಟ್ಟು ಹೊಡೋಗ್ಬಿಟ್ಟೆ, ಸಿಗಾಕೊಂಡ್ಬಿಟ್ಟೆ, ಮತ್ತೆ ಮನೆಗೆ ಬರಲ್ಲ ಅಂತಂದ್ಬಿಟ್ಟು ನಮ್ಮ ನಮ್ಮ ತಾತನ ಮನೆಗೆ ಚನ್ನಪಟ್ಟಣ ಅಲ್ಲಿಗೆ ಹೋಗ್ತೀನಿ ಅಂತ ಹೋದೆ, ನಮ್ಮ ಅಮ್ಮನ ತಂದೆ ಮನೆಗೆ. ಅಲ್ಲಿದ್ದೆ ಒಂದು ವರ್ಷ ಅಲ್ಲೇ ಇದ್ದೆ. ನಮ್ಮಮ್ಮ ಹೆಂಗೋ ಕಾಡಿ ಬೇಡಿ ಮತ್ತೆ ಎಕ್ಸಾಮ್ ತೊಗೊಳ್ಳೋ, ಪ್ಲೀಸ್ ಕಣೋ, ಚೆನ್ನಾಗಿ ಓದ್ತೀವಿ, ಅಷ್ಟು ಒಳ್ಳೆ ಸ್ಟೂಡೆಂಟ್ ಆಗಿದ್ದೀನಿ ನೀನು, 97% ತೊಗೊಂಡಿದ್ದಲ್ಲ SSLC ಅಂತೆಲ್ಲ ಶುರು ಮಾಡಿ ಕೊನೆಗೆ ಹೆಂಗೋ ಮಾಡಿ ಒಪ್ಪಿಸಿ ಒಂದು ಟ್ಯೂಷನಿಗೆ ಕಳಿಸಿದ್ರು. ಅಲ್ಲೊಂದಷ್ಟು ಜನ ಫ್ರೆಂಡ್ಸ್ ಸಿಕ್ಕಿದ್ರು. ಇಟ್ಸ್ ಇಂಟ್ರೆಸ್ಟಿಂಗ್. ಹರೀಶ್ ಅಂತ ಒಬ್ಬ, ರಘು ಅಂತ ಒಬ್ಬ, ಭಾಸ್ಕರ್ ಅಂತ ಒಬ್ಬ, ಹಿಂಗೆ ಒಂದಷ್ಟು ಜನ ಅಂದರೆ ಮಾತುಕತೆಗೆ ಸುಮಾರು ಜನ ಸಿಕ್ಕಿದ್ರು. ಅಂದರೆ ಹರೀಶ ನಾನು ಮೊದಲಿಂದ ಒಂಥರ ಫಿಲಸಾಫಿಕಲ್ ಮಾತುಕತೆ ಸುಮಾರು ಮಾಡ್ತಾ ಇದ್ವಿ. ಫಿಲಸಾಫಿಕಲ್ ಅಂದರೆ ಸುಮ್ಮನೆ ನಮ್ಮ ಮಟ್ಟಿಗೆ ಈ ಕೂತ್ಕೊಳ್ಳೋದು, ಯಾರು ಇವ್ರು, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ನಮಗೆ ಇವ್ರು ಯಾರು, ಅವ್ರದ್ದೆಲ್ಲ ತೆಗಿಯೋದು, ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು, ಇದನ್ನೇ ಮಾಡ್ತಾ ಇದ್ವಿ. ಸುಮ್ಮನೆ ಹೋಗೋದು ಒಂದು ವಾಕು. ಒಂದಷ್ಟು ಜನ ಹುಡುಗಿಯರ ಕಣ್ಣು ಕಾಣಿಸ್ತಾ ಇದ್ರು. ಸೊ ಇವರೆಲ್ಲ ಯಾಕೆ, ಅವ್ರ ಬಿಹೇವಿಯರ್ ಏನು, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಅನಲೈಸ್ ಮಾಡೋದು. ಸೊ ಮಾನವನ ನಡವಳಿಕೆ ಬಗ್ಗೆ ಕುತೂಹಲ ನಿಮಗೆ? ಹಾಂ, ಸುಮ್ಮನೆ ಕುತ್ಕೊತಾ ಇದ್ದಲ್ಲ. ಸೊ ಡಿಸ್ಕ್ಲೇಮರ್ ಹಾಕಬೇಕು ಅನ್ಸುತ್ತೆ, ಪಾನ್ಪರಾಗಿ ಹಾಕೊಂಡ್ಬಿಡ್ತಾ ಇದ್ವಿ. ಅವನು ಎಲ್ಲಿಂದ ಕಾಲೇಜಿಂದ ಕಲ್ತ್ಕೊಂಡಿದ್ದ, PU ಇಂದ. ಹಾಂ, ಒಂದು ಸುಮ್ಮನೆ ಕಲಿಯೋದು ಅಂತಲ್ಲ, ದಿವಸ ಸಂಜೆ ಹಾಕೊಳ್ಳೋದು, ಕಿಕ್ ಹೊಡಿಯುತ್ತಲ್ಲ, ಕಿಕ್ ಹೊಡೆದಾಗ ಯೋಚನೆ ಮಾಡ್ಕೊಂಡು ಸಿಗುತ್ತಲ್ಲ. ಸೊ ಡಿಸ್ಕ್ಲೇಮರ್ ಹಾಕಿ, ಯಾರು ಮಾಡಬಾರ್ದು, ಕಿಶೋರ್ ತರ ಹೇಳಿದ್ರು ಅಂತ ಮಾಡಂಗಿಲ್ಲ ಅಂತ. ನಾನು ಮಾಡಿ ತಪ್ಪು ಅಂತ ತಿಳ್ಕೊಂಡು ಬಿಟ್ಟವನಲ್ಲ. ಸೊ ಬೇರೆಯವ್ರ ತಪ್ಪಿಂದ ಕಲಿಯೋದು ಜಾಣತನ ಅಲ್ಲ. ಎಲ್ಲ ತಪ್ಪು ನಾವೇ ಮಾಡಕ್ಕೆ ಎಷ್ಟು ಜನ್ಮ ಇತ್ತು. ನಾವುಗಳಲ್ಲಿ ತಪ್ಪು ಮಾಡಿ ಕಲ್ತವ್ರು. ಬಟ್ ಆವಾಗ ಒಂದು ಸ್ವಲ್ಪ ಕಿಕ್ ಹೊಡೆದ್ಮೇಲೆ ಎತ್ಕೊಂಡು ಸೈಕಲ್ ಎತ್ಕೊಂಡು ಇಬ್ರು ವಾಕ್ ಹೋಗೋದು, ಫುಲ್ ಚನ್ನಪಟ್ಟಣ ರೌಂಡ್ ಹೊಡಿತಾ ಇದ್ವಿ. ಅಲ್ಲೊಂದು ಪುರಸಭೆ ಇದಿದೆ, ಪುರಸಭೆ ಅಲ್ಲ ಅದು IB ಅನ್ಸುತ್ತೆ, IB ಕಾಂಪೌಂಡ್ ಒಂದು ಈಗ ಎತ್ತರ ಮಾಡಿಬಿಟ್ಟಿದ್ದಾರೆ, ಚಿಕ್ಕದಾಗಿತ್ತು, ಕೂತ್ಕೋದಾಗ್ತದೆ ಅದ್ರ ಮೇಲೆ. ಸೈಕಲ್ ಕೂತ್ಕೊಂಡಿರ್ತಾರೆ, ಅಲ್ಲೊಂದು ಅಷ್ಟೊತ್ತು ಮಾತಾಡ್ತಾ ಇದ್ವಿ. ಆಮೇಲೆ ಎಲ್ಲ ರೌಂಡ್ ಹೊಡೆದು ಪೂರ್ತಿ ಚನ್ನಪಟ್ಟಣ ನಮ್ಮ ಏರಿಯಾಗಳನ್ನೆಲ್ಲ ರೌಂಡ್ ಹೊಡೆದು ಮಾತಾಡ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಸಂಜೆ ಟ್ಯೂಷನ್ ಇರೋದು, ಎಲ್ಲರೂ ಮ್ಯಾಥ್ಸ್ ಟ್ಯೂಷನ್ಗೆ ಅಂತ ಬರ್ತಾ ಇತ್ತು. ನಾವೆಲ್ಲರೂ ಮ್ಯಾಥ್ಸಲ್ಲಿ ದಪ್ಪಾಕೊಂಡವರು. ನಮ್ಮಂಗೆ ನೀವು ತುಂಬಾ ಜನ ಕನೆಕ್ಟ್ ಆಗ್ಬಿಟ್ರಿ. ಹೈಸ್ಕೂಲ್ ತನಕ ಚೆನ್ನಾಗೇ ಇತ್ತು. ಅದೇನು ಗೊತ್ತಿಲ್ಲ, ಮೋಸ್ಟ್ಲಿ ಟೀಚರ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಅನ್ಸುತ್ತೆ ಆ ಹಂತದಲ್ಲಿ. ಹೈಸ್ಕೂಲ್ ನಮಗೆ 97 ಮಾರ್ಕ್ಸ್ ಒಂದು 95 ಮಾರ್ಕ್ಸ್ ಅನ್ಸುತ್ತೆ SSLCಯಲ್ಲಿ ಗಣಿತನು. ಸೊ ಗಣಿತ 95. ಸಖತ್ ಇಂಟ್ರೆಸ್ಟ್ ಇತ್ತು ನನಗೆ. ಆ್ಯಕ್ಚುಲಿ ಮ್ಯಾಥಮೆಟಿಕ್ಸ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು. ಟ್ರಿಗ್ನೋಮೆಟ್ರಿ ಇವೆಲ್ಲ ಭಾರಿ ಖುಷಿಯಾಗಿ ಇದು ಮಾಡ್ತಾ ಇದ್ದೆ ನಾನು. ಆಮೇಲೆ ಏನಾದ್ರು ಗೊತ್ತಿಲ್ಲ, ಒಂದು PU ಜೊತೆಗೆ ಟೀನೇಜ್ ಅಲ್ಲ, ಸೊ ತಲೆ ಹೆಂಗಿಂಗೋ ಕೆಲಸ ಮಾಡ್ತಾ ಇರುತ್ತೆ, ಕ್ಲಾಸ್ಗೆ ಹೋಗ್ತಾ ಇರಲಿಲ್ಲ. ಇಂಟ್ರೆಸ್ಟ್ ಬರಲಿಲ್ಲ. ಇಲ್ಲ PU ಬೆಂಗಳೂರು. ಅದಕ್ಕೆ ಮುಂಚೆ ಕುಣಿಗಲ್ ಹೈಸ್ಕೂಲೆಲ್ಲ ಕುಣಿಗಲ್, ಸಿದ್ಧಾರ್ಥ ಅಂತ ಒಂದು ಹೈಸ್ಕೂಲ್. ಅದಕ್ಕೆ ಮುಂಚೆ ಸೆಂಟ್ ಮೇರೀಸ್ ಅಂತ ಒಂದು ಕ್ರಿಶ್ಚಿಯನ್ ಕಾನ್ವೆಂಟ್, 7ನೇ ಕ್ಲಾಸ್ ತನಕ. ಅದು ಕನ್ನಡ ಮೀಡಿಯಮ್, ಅದಾದಮೇಲೆ ಇಂಗ್ಲೀಷ್ ಮೀಡಿಯಮ್ ಬಂತು. ಸೊ ಓಕೆ, ಒಟ್ಟಿನಲ್ಲಿ ಇವಾಗ ಒಂದು ಲೆವೆಲ್ಗೆ ಎಲ್ಲೂ ಎಡವಟ್ಟಾಗದೆ ಹೆಂಗೋ ಇಲ್ಲಿ ತಂಗೆ ಬಂದು ತಲುಪಿದ್ವಿ ಅನ್ನೋದು ಖುಷಿ ಪಡ್ಕೋಬೇಕು ಅಷ್ಟೇ. ಬೆಂಗಳೂರು ಬಂದು ಓದೋಕ್ಕೆನಾ? ಹಾಂ, ಅಂದರೆ ಓದ್ತೀನಿ ಅಂತ ಅಂದ್ಕೊಂಡು ಬಂದರು ನಮ್ಮಪ್ಪ. ಅವ್ರು ಮಾಡಿ ಲೆಕ್ಚರ್ ಆಗಿದ್ರು, ಕುಣಿಗಲಿಂದ ಓಡಾಡ್ತಾ ಇದ್ರು ಅವಾಗ. ಓ, ತಂದೆಯವರು ಪ್ರಾಧ್ಯಾಪಕರು? ಹಾಂ. ಅವ್ರ ಹೆಸರು KT ಗಂಗಯ್ಯ ಅಂತ. ಗಂಗಯ್ಯನವರು? ಹಾಂ, ಚನ್ನಪಟ್ಟಣ? ಇಲ್ಲ, ಅವ್ರದ್ದು ಮಾಗಡಿ. ನಮ್ಮ ತಾಯಿದು ಚನ್ನಪಟ್ಟಣ. ಸೊ ತಾಯಿ ಕಡೆನೇ ಹೆಚ್ಚಿಗೆ ಲಿಂಕ್ ನನಗೆ. ಹಾಗಾಗಿ ಯೂಶಲಾಗಿ ಹಂಗೆ ತಾನೆ, ಅವರೆಲ್ಲ ಗಂಡು ಮಕ್ಕಳೆಲ್ಲ ಹೆಚ್ಚು ಕಡಿಮೆ ತಾಯಿ ಕಡೆನೇ, ಜೊತೆ ತಾಯಿ ಕಡೆ ಸಂಬಂಧನೇ ಹೆಚ್ಚಿಗೆ ಇನ್ನೂ ಹತ್ರ ಆಗಿದ್ದು. ಆಂಟಿಗಳು ಅಂದರೆ ಅತ್ತೆಯರು, ಎಲ್ಲರೂ ಇದ್ರಲ್ಲ. ಇವಾಗ ಆಂಟಿ ಅಂದ್ರೇನೆ ತಪ್ಪರ್ಥ ಬರೋಂಗೆ ನೋಡಿ, ಒಂದು ಪದನ ಹೆಂಗ್ ಹಾಳು ಮಾಡಿದೀವಿ. ಟಕ್ಕಂತ ತಿದ್ದಿದ ತಕ್ಷಣ ಅನ್ಕೊಂಡೆ ನೋಡಿ ಹೆಂಗಿದೆ. ನಾವೆಲ್ಲ ಆಂಟಿ ಅಂತ ಕರೆದ್ರೆ ನಮ್ಗೆ ಅಭ್ಯಾಸ. ನಮ್ಮ ಚಿಕ್ಕ ಮುಂದೆ ಆಗ ಇಂಗ್ಲೀಷ್ ಹೊಸದಾಗಿ ಬಂದದ್ದಲ್ಲ. ಓಕೆ, ಈಗ ಇಂಗ್ಲೀಷ್ ಹೋಗಿ ಪಂಗ್ಲೀಷ್ ಆಗಿದೆ. ಅಂದ್ರೆ PUCಗೆ ಇಲ್ಲಿ ಕಳಿಸಿದ್ರು? ಹಾಂ, PUCಗೆ ಇಲ್ಲಿ ಬಂದು ಮನೆ ಕಟ್ಟಿದ್ರು ಆವಾಗಲೇ JP ನಗರದಲ್ಲಿ. ಸೊ ಮನೆಗೆ ಇಲ್ಲಿ ಶಿಫ್ಟ್ ಮಾಡ್ಕೊಂಡು ಇಲ್ಲಿಂದ ಓಡಾಡ್ತಾ ಇರೋಪ್ಪ. ನಾನೇನೋ ಆಗ್ತೀನಿ, ಅವ್ರಿಗೆ ಡಾಕ್ಟರ್ ಇಂಜಿನಿಯರ್ ಆಗಬೇಕು ಅಂತ ಭಾರಿ ಆಸಕ್ತಿ. ನಮ್ಮ ಅಕ್ಕನೂ ಆಗ್ಬೋದಾಗಿತ್ತು. ಅವಳು ಏನೋ ಹಠ ಮಾಡಿ ನಾನು ಪೇಮೆಂಟ್ ಶೀಟ್ ತೊಗೊಳಲ್ಲ ಅಂತ ಅಂದ್ಬಿಟ್ಟು ಡಾಕ್ಟ್ರಿಗೆ. ಹಾಂ, ಮೆಡಿಸಿನ್ ಸಿಗ್ತಾ ಇತ್ತು. ಅವಳು ಚೆನ್ನಾಗಿ ಓದ್ತಾ ಇದ್ದ ಅವಳು. ಆ್ಯಕ್ಚುಲಾಗಿ ಇಂಜಿನಿಯರಿಂಗು ಸಿಗ್ತಾ ಇತ್ತು, ಏನು ಬೇಕಾದ್ರೆ ಮಾಡೋದು. ಅವಳು ಬೇಡ ಅಂತ ನಾನು ಗ್ರ್ಯಾಜುಯೇಷನ್ ಮಾಡ್ತೀನಿ ಅಂತ ಹೋದ್ಲು ಅವಳು. ಸೊ ನನ್ನಾರು ಅವಳಾಗ್ಲಿವಲ್ಲ, ಸರಿ ನನ್ನಾರು ಮಾಡಬೇಕು ಅಂತ ಕರ್ಕೊಂಡ್ಬಂದ್ರು. ನಾನು ಫುಲ್ ರೆಬೆಲ್. ನಮ್ಮ ಅಪ್ಪ ಭಯಂಕರ ಸ್ಟ್ರಿಕ್ಟ್ ಮೊದಲಿನ, ಟಿಪಿಕಲ್ ನಮ್ಮ ಭಾರತೀಯ ಗಂಡು, ಮಧ್ಯಮ ವರ್ಗದ ಗಂಡು. ಅದು ಅವರೇ ಎಲ್ಲ ಸೆಲ್ಫ್ ಮೇಡ್ ಬೇರೆ, ಅವರೆಲ್ಲ ಕಡೆ ಹೇಳ್ಕೊಂಡು ಅವರೆಲ್ಲ ಹಳ್ಳಿಯಿಂದ ಬಂದವರಲ್ಲ, ಹಳ್ಳಿಯಿಂದ ಬಂದು ಆ ಲೆವೆಲ್ಗೆ ಬೆಳೆದವರು ಅಂತ. ಆ ಅಹಂಕಾರ ಎಲ್ಲ ಅದು ಗಂಡಸಿನ ಅಹಂಕಾರವಾಗಿ ಅಹಂಕಾರ ನನ್ನ ಸರ್ ಅದು. ಈಗ ನಾನು 0 ಇಂದ ಒದ್ದಾಡ್ಕೊಂಡು ಬಂದೆ, ಹೀಗಾಗಿದ್ದೀನಿ, ನೀನು ಹಿಂಗಾಗ್ಬೇಡ ಅಂತ ಮಕ್ಳನ್ನ ತಿದ್ದೋಕೆ ಹೋಗ್ತಾರಲ್ಲ, ಅದು ಅಹಂಕಾರ ಆಗೋಗ್ಬಿಡುತ್ತೆ. ಅದು ಓಕೆ, ನಿಮಗೆ ಸ್ವಾಭಿಮಾನವಾಗಿರೋ ತನಕ ಓಕೆ. ಅದು ಒಂದು ಮೆಟ್ಲು ಹೆಚ್ಚಿಗೆ ಹೋದರೆ ಅಹಂಕಾರ ಆಗ್ಬಿಡುತ್ತೆ ಅಷ್ಟೇ. ಅದು ನಾನು ಮಾತ್ರ ಮಾಡಿದ್ದೀನಿ ಅನ್ನೋದೊಂದು ಬರುತ್ತಲ್ಲ, ನಾನು ಅನ್ನೋದು ಬಂದ್ಬಿಟ್ಟು ಮುಗ್ದಾಯ್ತಲ್ಲ ಅಲ್ಲಿ. ನಾನು 1000 ಜನ ಆ ಥರದ್ದು ಮಾಡಿದ್ದಾರೆ, ಅವ್ರ ಥರ ನಾನು ಒಬ್ಬ ಅಂತ ಅಂದ್ಬಿಟ್ಟು. ಈಗ ಸೇಮ್ ಆ್ಯಕ್ಟರ್ಸಲ್ಲೂ ಅಷ್ಟೇ ತಾನೆ, ನಾನು ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ ಅಂತ ಬಂದು ಮುಗ್ದಾಯ್ತಲ್ಲ, ತಲೆಗೆ ಏರ್ಬಿಡುತ್ತೆ. ಅಷ್ಟೇ, ತಲೆಗೆ ಹೋಗ್ಬಿಡುತ್ತೆ. ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ ಅಂತ ನನಗೆ ಮರ್ಯಾದೆ ಇಲ್ವಾ ಅಂತ ಅನ್ಕೊಂಡ್ರೆ ಹೋಗ್ದಾಯ್ತಲ್ಲಿ.
ಅಲ್ಲಿಗೆ ಹೋದಾಗ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಹೋಗಿರ್ತೀವಿ ಅಷ್ಟೇ. ಸೊ ಎಲ್ಲರೂ ಸಮಾನರಾಗಿ ನಿಂತ್ಕೊಂಡು ಕೆಲಸ ಮಾಡೋದಷ್ಟೇ ಒಂದು ಕೆಲಸ ಚೆನ್ನಾಗತ್ತೆ, ಖುಷಿಯಾಗಿ ಮಾಡ್ಬೋದು. ಸೊ ಅದಾಗಲಿಲ್ಲ ಅವಾಗ. PUC ಬಂದಮೇಲೆ ಇಲ್ಲಿ ಬೆಂಗಳೂರು? ಹಾಂ, PUC ಬಂದ್ವಿ, ಇಲ್ಲಿ ನ್ಯಾಷನಲ್ ಕಾಲೇಜ್ ಸೇರಿಕೊಂಡೆ, ಚಿಕ್ಕಪ್ಪ DR ನಗರ. ಸೊ ನಾನು ಅಪ್ಲೈ ಮಾಡಿರಲಿಲ್ಲ, ನನಗೆ ಗೊತ್ತಿಲ್ಲ ಅಪ್ಲೈ ಮಾಡಬೇಕು ಅಂತಲೂ. ಚಿಕ್ಕಪ್ಪ DR ನಗರ? DR ಚಿಕ್ಕಪ್ಪ ಆಗಬೇಕು ಅಂದರೆ ಅದಕ್ಕೂ ಸಂಬಂಧ ಅನ್ನೋದು ಖ್ಯಾತ ವಿಮರ್ಶಕರು. ನನಗೂ ನಾನು ಕ್ರೆಡಿಟ್ ತೊಗೊಳಂಗಿಲ್ಲ ಅದಕ್ಕೆ. ಸೊ ಬೈ ಚಾನ್ಸ್ ಅಷ್ಟೇ. DR ನಾಗರಾಜ್ ಅವ್ರ ಅಣ್ಣ? ಇಲ್ಲ, ನನ್ನ ತಾಯಿಯ ತಂಗಿ DR ಪತ್ನಿ, ನನ್ನ ಚಿಕ್ಕಮ್ಮ ಆಗಬೇಕು ಇದ್ದ. ಬಟ್ DR ನಾಗರಾಜ್ ಅವ್ರು ಭಾಳ ಒಳ್ಳೆ ವಿಮರ್ಶಕರು, ಬೇಗ ತೀರ್ಕೊಂಬಿಟ್ರು ಅವರು. ಹೌದು, ತುಂಬ ಚಿಕ್ಕ ವಯಸ್ಸಿಗೆ ತೀರ್ಕೊಂಡು, 44. ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪುಸ್ತಕದ ಮಳಿಗೆ ಇದೆ ಬೆಂಗಳೂರಿನಲ್ಲಿ. DR ನಾಗರಾಜ್ ಅವ್ರು ಸಂಪುಟನೇ ಮಾಡಿದ್ದಾರೆ ಅವರು. ತುಂಬ ಒಳ್ಳೆ ವಿಮರ್ಶಕರು, ಗ್ರೇಟ್ ಮ್ಯಾನ್. ಅದೇ ನಮ್ಗೆ ಗೊತ್ತಿಲ್ಲ ಅವಾಗ, ನಾವೆಲ್ಲ ಆಡ್ಕೊತಾ ಇದ್ದೀವಿ. ಅವ್ರು ಹೇಳೋರು ನಾನು ಅವಾಗ ಇದರಲ್ಲಿ ಅದು ಐ ಥಿಂಕ್ ಅಮೆರಿಕಾದಲ್ಲಿ ಯಾವ ಯೂನಿವರ್ಸಿಟಿ ವಿಸಿಟಿಂಗ್ ಪ್ರೊಫೆಸರ್ ಅಲ್ಲಿ DR ಸರ್ ಅಮೆರಿಕ ಯೂನಿವರ್ಸಿಟಿಗೆ ಯಾವುದು ಅಂತ ಗೊತ್ತಿಲ್ಲ, ಶಿಕಾಗೋನ ಯಾವುದಕ್ಕೂ ವಿಸಿಟಿಂಗ್ ಪ್ರೊಫೆಸರ್ ಆಗಿದೆ. MIT ಮೇ ಬಿ, ಗೊತ್ತಿಲ್ಲ, ಮರ್ತೋಯ್ತು ನನಗೆ, ಸಾರಿ. ಅಲ್ಲಿಂದ ಬಂದಾಗ ಕರ್ಕೊಂಬರಕ್ಕೆ ಬರ್ತೀರಾ ಅಂತ ಕೇಳಿದ್ರೆ ಯಾರು ಹೋಗಿರಲಿಲ್ಲ. ಸೊ ಅವರದೇ ಹೇಳ್ತಾರೆ, ಲವ್ ನನ್ನ ಕರ್ಕೊಂಬಂದು ನನ್ನ ಇದು ರಿಸೀವ್ ಮಾಡೋದಕ್ಕೆ CM ಎಲ್ಲ ಬರ್ತಾರೆ, ನೀವು ಯಾರು ಬರಲ್ಲ ಬಂದೆ, ಹೋಗಿ ಚಿಕ್ಕಪ್ಪ ಸುಮ್ಮನೆ ಚೋಡ್ಬೇಡಬೇಡಿ ನೀವು ಅಂತ. ಅವ್ರ ಪಾಪ ತೀರ್ಕೊಂಡಾಗಲೇ ನಮ್ಗೆ ಗೊತ್ತಾಯಿತು ಅವ್ರು ಅಷ್ಟೊಂದೆಲ್ಲ ಸ್ಕಾಲರ್ ಅವರು, ಅಷ್ಟೊಂದು ಎಲ್ರಿಗೂ ಗೊತ್ತು, ಅಷ್ಟೊಂದು ಪ್ರಸಿದ್ಧರು ಅಂತೆಲ್ಲ ಗೊತ್ತಾಗಿದ್ದಾವಾಗಲೇ. ಅದಕ್ಕೂ ಆ್ಯಕ್ಚುಲಾಗಿ ಅದರಿಂದ ಏನಂದರೆ ಅವರಿಂದ ನನ್ನ ನ್ಯಾಷನಲ್ ಕಾಲೇಜ್ ಸೀಟ್ ಸಿಕ್ತು, ಹಾಗಾಗಿ DR ಮುಖ್ಯ ನನಗೆ. ಜೊತೆಗೆ ಒಂದಷ್ಟು DR ಪ್ರಭಾವನೆ ನಾನು MA ಮಾಡೋದಕ್ಕೂ ಕಾರಣ ಆಯಿತು. ಸೊ ಅದಾದಮೇಲೆ DR ತೀರ್ಕೊಂಡ ಮೇಲೆ DRನ ಓದಕ್ಕೆ ಶುರು ಮಾಡ್ತೇನೆ ನಾನು. ಒಂದಷ್ಟೆಲ್ಲ ಓದಿನ ಅಭ್ಯಾಸ ಆಗಲೇ ಶುರು ಆಯಿತು. ಸಾಹಿತ್ಯ, ಹಾಂ, ಓಕೆ, ಸ್ವಲ್ಪ ಅಷ್ಟೇ ಇಂಟ್ರೆಸ್ಟ್ ಅಂತೂ ಬೆಳೀತು. ಅವಾಗ ಥಿಯೇಟ್ರಲ್ಲಿ ಇಂಟ್ರೆಸ್ಟ್ ಇತ್ತು. ಸೊ ಥಿಯೇಟ್ರಿಗೂ ಸಾಹಿತ್ಯಕ್ಕೂ ಸಂಬಂಧ ಇದೆ ಅಂತ ಅಂದ್ಕೊಂಡು ನಾನು ಹೋಗ್ಬಿಟ್ಟೆ ಅಲ್ಲಿ ಹೋಗಿ. PUC ಯಾವುದು? BSc ಸೈನ್ಸು. ಹಾಂ, ಓಕೆ. CBZ ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ. ಇದು ಜಯನಗರ ನ್ಯಾಷನಲ್ ಕಾಲೇಜ್? ಜಯನಗರ ನ್ಯಾಷನಲ್ ಇಲ್ಲ, ಬಸವನಗುಡಿ ನ್ಯಾಷನಲ್ ಕಾಲೇಜ್. ಬಸವನಗುಡಿ ನ್ಯಾಷನಲ್ ಕಾಲೇಜ್. HN ಇದ್ರಾಗ? ಹಾಂ, HN ಇದ್ರು. ಓಕೆ, HN ಇದ್ರು. HN ವಾಸ್ ಆಲ್ಸೋ ವೆರಿ ಬಿಗ್ ಇನ್ಫ್ಲುಯೆನ್ಸ್ ಅಂತ ಹೇಳಬೇಕು. ಅಂದರೆ ನಮಗೆ ಗೊತ್ತೇ ಇಲ್ಲದಂಗೆ ಆಗುತ್ತೆ, ನಾವು ಅವ್ರನ್ನೇನು ಫಾಲೋ ಮಾಡಬೇಕು ಅಂತ ಮಾಡೋಕ್ಕೆ ಹೋಗಿರಲ್ಲ, ಬಟ್ ಒಂದು ಎಕ್ಸಾಂಪಲ್ ಯಾವಾಗಲೂ ಇರುತ್ತಲ್ಲ. ಹಾಗಾಗಿ ಈಗಲೂ ಈಗ ಅಂದರೆ ಜನಗಳ ಮೇಲೆ ಪ್ರಭಾವ ಇರುವಂಥ ಮಾಧ್ಯಮದಲ್ಲಿರೋರು ಎಲ್ಲರೂ, ಕಲಾ ಮಾಧ್ಯಮಗಳಲ್ಲಿರೋರು ಎಲ್ಲರೂ ಯಾಕೆ ಮಾತಾಡಬೇಕು ಜನಗಳ ಸಮಸ್ಯೆನ, ಅಥವಾ ಯಾವುದೇ ಸಮಸ್ಯೆನ, ಸಮಾಜದ ಸಮಸ್ಯೆಗಳನ್ನ ಯಾಕೆ ಮಾತಾಡಬೇಕು ಅಂದರೆ ಒಂದು ಸಮಾಜದ ಬಗ್ಗೆ ಒಂದು ಮೆನ್ಷನ್ ಇರುತ್ತಲ್ಲ, ಅಷ್ಟು ಸಾಕು. ಅಂದರೆ ಯಾವತ್ತೋ ಒಂದು ದಿವಸ ಅದನ್ನ ಎತ್ಕೊಂಡು ನಾವು ಮಾತಾಡೋದಕ್ಕೆ. ಇವತ್ತಿಗೂ ಈಗ H. ನರಸಿಂಹಯ್ಯ ಅಂತ ಅವರೊಬ್ಬರು ಇದ್ರು ಅಂದರೆ ನಮ್ಗೆ ಎಕ್ಸಾಂಪಲ್ ಕೊಡೋಕೊಬ್ರು ಇದ್ದಾರೆ. ಒಬ್ರು ಉದಾಹರಣೆ ಇದ್ರು ಅಂತಂದ್ರೆ ನಮಗೆ ಮಾತಾಡ್ಬೇಕಾದ್ರೆ ತಗೊಳಕ್ ಯಾರು ಬೇಕಲ್ಲ, ನಮ್ಗೆ ಯಾರು ಇಲ್ಲ ಅಂದ್ರೆ ನೀವು ಏನು ಇಟ್ಕೊಂಡು ಕೊಟ್ಟು ಮಾಡ್ತಾರೆ. ಇಮಿಡಿಯೇಟ್ ಆಗಿ ಸ್ಟೂಡೆಂಟ್ಸ್ ಎಲ್ಲ ಅವ್ರನ್ನ ಫಾಲೋ ಮಾಡ್ಬಿಡ್ತಾರೆ, ಅಥವಾ ಅವರಿಂದ ಇನ್ಸ್ಪೈರ್ ಆಗಿಬಿಡ್ತಾರೆ, ಅವರಿಂದ ಪ್ರಭಾವ ಪಡ್ಕೊಂಡು ಏನೋ ಬದಲಾವಣೆ ಮಾಡ್ಬಿಡ್ತಾರೆ. ಅವೆಲ್ಲ ಏನು ಸಡನ್ ಆಗಲ್ಲ, ಬಟ್ ನಿಧಾನಕ್ಕೆ ಆಗುತ್ತೆ. ಈಗ ನಾನು ಮಾತಾಡ್ತಾ ಇದ್ದೀನಿಲ್ಲ, ಈಗ H. ಬಗ್ಗೆ ಯಾಕೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಅವರ ಸರಳತೆ, ಅದು ಅವರ ಸಿದ್ಧಾಂತಗಳ ಬಗೆಗಿನ ನಿಷ್ಠೆ ಇದೆಯಲ್ಲ, ಅದು ಯಾರಿಗೂ ಬರಲ್ಲ, ನಮಗಂತೂ ಬರೋದೇ ಇಲ್ಲ ಅದು ಅನ್ಸುತ್ತೆ. ಅವ್ರು ಎಲ್ಲನೂ ಬಿಟ್ಟು ಹಾಸ್ಟೆಲ್ ಇದ್ಕೊಂಡು ಸಾಯೋ ತನಕ ಹಾಸ್ಟೆಲ್ಲೇ ಇದ್ರು. ಅವರು ವಿದ್ಯಾರ್ಥಿಗಳ ಜೊತೆಗೆ ಇದ್ಕೊಂಡ್ರು. ತುಂಬ ಸಿಂಪಲ್ ಆಗಿ, ಅಂದರೆ ಅವರ ಸಿಂಪಲ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಒಂದೆರಡು ಪಂಚೆ, 2 ಶರ್ಟ್ ಇತ್ತು ಅನ್ಸುತ್ತೆ ಅವ್ರ ಹತ್ರ, ಅದು ಗಾಂಧಿ ಟೋಪಿ ಅಷ್ಟು ಹಾಕೊಂಡು ಓಡಾಡ್ತಾ ಇರೋರು. ಅವರ ಇಂಟ್ರಾಕ್ಷನ್ ತುಂಬಾ ಕಡಿಮೆ, ಬಟ್ ಒಂದು ಸಲ ತುಂಬ ಹೆಚ್ಚಿಗೆ ಇಂಟ್ರಾಕ್ಷನ್ ಆಗಿದ್ದು. ಒಂದು ನಮ್ದು ಗೋಲ್ಡನ್ ಜುಬಿಲಿ ಇದಾಯಿತು, ಸೆಲೆಬ್ರೇಷನ್ ಮಾಡಿದ್ರು ನ್ಯಾಷನಲ್ ಕಾಲೇಜ್. ಆವಾಗ ನಾನು ಅಲ್ಲೇ ಇದ್ದೆ. ನಾನು ಸೆಕೆಂಡ್ ಇಯರ್ ಡಿಗ್ರಿ ಅನ್ಸುತ್ತೆ, BSc. ಆವಾಗ ಒಂದಷ್ಟು ಕ್ಯಾರಿಕೇಚರ್ ಬರೆಯೋ ಹುಚ್ಚಿತ್ತು. ಡ್ರಾಯಿಂಗ್ ಮಾಡ್ತಾ ಇದ್ದೆ ಮುಂಚೆಯಿಂದ. ಏನು ಮಾಡ್ತಾ ಇದ್ದೆ, ಮೇಷ್ಟ್ರುಗಳನ್ನ ಬರಿತಾ ಇದ್ದೆ ಕ್ಯಾರಿಕೇಚರು. ನಮ್ಗೆ ಇಷ್ಟ ಆಗ್ತಾರೆ ಮೇಷ್ಟ್ರನ್ನ, ಎಲ್ಲರೂ ಇಷ್ಟನೇ ಆಗ್ತದೆ, ಯಾರು ಇಷ್ಟ ಅಲ್ಲ ಅಂತಲ್ಲ, ಬಟ್ ಸ್ಟಿಲ್ ಅವರಲ್ಲಿ ಏನು ತಮಾಷೆಗಿರುತ್ತೋ ಅದನ್ನ ಒಂದು ದಿವಸ ಶನಿವಾರ ಒಂದು ಪೀರಿಯಡ್, ಅಂದರೆ ಮುಂಚೆ ಅವ್ರು ಯಾವಾಗಲೂ ಬರೀಬೇಕು ಅಂದರೆ ಫಸ್ಟ್ ಪೀರಿಯಡ್ ಇರ್ತಾರೆ ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಳ್ಳೋದು. ಯಾಕೆಂದರೆ ಆವಾಗಲೇ ಬರೆಯೋಕೆ ಟೈಮ್ ಇರುತ್ತಲ್ಲ, ಅದಕ್ಕೆ ಮುಂಚೆ ಒಂದು ಗಂಟೆ ಮುಂಚೆ ಹೋದರೆ ಒಂದು 15-20 ನಿಮಿಷ ಬರೆದು ಮುಗಿಸ್ಬೋದು. ಮುಂಚೆನೇ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ದೆ, ರೆಡಿ ಮಾಡ್ಕೊಂಡು ಹೋಗಿರ್ತಾ ಇದ್ದೆ ಚಿಕ್ಕ ಸ್ಕೆಚ್ನ. ಅದನ್ನ ಬೋರ್ಡ್ ಮೇಲೆ ಬರೆಯೋದು. ಬೋರ್ಡ್ ಪೇಪರ್ ಅಲ್ಲ, ಹಿಂಗೆ ಪೇಪರ್ ಬರೀದು ಎಲ್ಲಿಗೆ ಹಾಕ್ಲಿ, ಅವಾಗ ಏನಿತ್ತು, ಈಗಿನ ತರ ಪೋಸ್ಟ್ ಮಾಡೋಕ್ಕೂ ಆಗಲ್ಲ, ಇನ್ಸ್ಟಾಗ್ರಾಮಲ್ಲಿ ಏನು ಮಾಡೋಕ್ಕೆ, ಫೇಸ್ಬುಕ್ ಇಲ್ಲ, ಇನ್ಸ್ಟಾ ಎಲ್ಲರಿಗೂ ಗೊತ್ತಾಗಬೇಕು ಅಂದ್ರೆ ಬೋರ್ಡ್ ಮೇಲೆ ಬರೀಬೇಕು. ಫಸ್ಟ್ ಹೋಗ್ಬಿಡೋದು ಬೆಳಗ್ಗೆ ಹೋಗಿ 1 hour ಮುಂಚೆ ಹೋಗಿ ಬೋರ್ಡ್ ಮೇಲೆ ಅವ್ರದ್ದು ಕ್ಯಾರಿಕೇಚರ್ ಅಂತ ಬರೆದು, ಅವ್ರಿಗೆ ಹಿಂದಿನ ಪಾಠ ಏನು ಮಾಡ್ತಿದ್ರು, ಅವ್ರದ್ದು ಏನೋ ಒಂದಷ್ಟು ಸ್ಟೈಲ್ ಇರುತ್ತೆ. ಇನ್ನೂ ಇದೆ ಅವೆಲ್ಲ ಚಿಕ್ಕ ಅಂದರೆ ಸ್ಯಾಂಪಲ್ ಮಾಡಿ ಇಟ್ಕೊಂಡಿದ್ದೆಲ್ಲ ಕೆಲವಿದೆ, ಒಂದಷ್ಟೆಲ್ಲ ಕಳೆದೋಯ್ತು, ಒಂದಷ್ಟಿವೆ. ಪಾಪ ಏನಂದರೆ ನಮ್ಮ ಲೆಕ್ಚರ್ಗಳು ಯಾರೂ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಿಲ್ಲ. ಸುಮಾರು ಜನ ಕ್ಯಾರಿಕೇಚರ್ ಮಾಡಿದ್ದೀನಿ, ಬೋರ್ಡ್ ಮೇಲೆ ಬರ್ತೀನಿ ಅವ್ರನ್ನ ಆಡ್ಕೊಂಡು. ಒಬ್ರಂತೂ ಅವರು PhD ಮಾಡ್ತಾ ಇದ್ರು,
ಐ ಥಿಂಕ್ MSML ಅನ್ಸುತ್ತೆ. ಪಾಪ ಈಗಿದ್ರೆ ಅವ್ರು ಬೈಕೋತಾರೆ ನನ್ನ, ಗೊತ್ತಿಲ್ಲಲ್ಲ ಅವ್ರಿಗೊಂದು ನಾನು ಬರ್ತಿದ್ದು ಅಂತ. ಸೊ ಅವರು ನಮಗೆ ಸ್ಕೆಲಿಟಲ್ ಸಿಸ್ಟಮ್ ತಗೋತಾ ಇದ್ರು, ಅಂದ್ರೆ ಈ ಅಸ್ಥಿಪಂಜರದ ಬಗ್ಗೆ. ಸೊ ಒಂದು ತಲೆ ಬಡ ಹಿಡ್ಕೊಂಡ್ಬಂದು ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ನಾವು ತರಲೆಗಳ ಸುಮ್ಮನೆ ಏನೋ ಮಧ್ಯದಲ್ಲಿ ಮಾತಾಡ್ತಾ ಇದ್ವಿ, ಡಿಸ್ಟರ್ಬ್ ಆಗ ಅವ್ರು ಪಾಠ ಮಾಡೋಕ್ಕೆ ಸೆಂಟ್ರಲ್ ಶುರು ಮಾಡಿದ ತಕ್ಷಣ ದಿಸ್ ಈಸ್ ಅಂತ ಹೇಳಿದ ತಕ್ಷಣ ಸರ್ ಅಂತೇನೋ ಅನ್ನೋದು. ಅವ್ರು ಹಿಂಗೆ ನೋಡಿ ಯಾರು ಅಂತ ಗೊತ್ತಾಗ್ತಾರಲ್ಲ, ಸೈಲೆಂಟ್ ಆಗ್ಬಿಡ್ತದೆ, ಕೂಗ್ಬಿಟ್ಟು ಏನೋ ಆಗ್ಬಿಟ್ಟು ಹಿಂಗೆ ಬರೋರು. ಇಲ್ಲಿ ಎಲ್ಲಿ ಶುರು ಮಾಡಿದೆ ಅಂತ ಮರ್ತೋಗೋದು, ಲಿಂಕ್ ಮಿಸ್ ಆಗ್ಬಿಡೋದು. ಹಿಂಗೆ ನೋಡ್ಕೊಂಡು ಆಮೇಲೆ ದಿಸ್ ಈಸ್ ಫ್ರಾಂಟಲ್ ಬೋನ್, ಹಿಂಗೆ ಶುರು ಆಗೋದು ಅವ್ರ ಪಾಠ. ಅವ್ರನ್ನ ಇಟ್ಕೊಂಡು ಒಂದು ಬರೆದಿದ್ದೆ. ಅವ್ರು ಹೆಂಗೆ ಅಂದ್ರೆ ಫುಲ್ ಹಿಂಗೆ ಕೈ ಕಾಲೆಲ್ಲ ಸುತ್ಕೊಂಡು ಕೈಯಲ್ಲಿ ಹಿಂಗೆ ಇಟ್ಕೊಂಡು ಮಂತ್ರ ಮಾಡಿರ್ತಾರೆ, ಚೂ ಮಂತ್ರ ಹಿಂಗೆ ಎಲ್ರದ್ದು ಏನೋ ಮಾಡಿರ್ತಾ ಇದ್ದೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಥರ. ಸೊ ಅದನ್ನ ಶಶಿಧರ್ ಅಂತ ಒಬ್ರು ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಇದ್ರು, ತುಂಬ ಒಳ್ಳೆ ಲೆಕ್ಚರರ್. ನಮಗೆ ಜೂಲಿಯಸ್ ಸೀಸರ್ ತಗೋತಾ ಇದ್ರು ಅನ್ಸುತ್ತೆ. ನಾಟಕ ಆಯ್ತಾ? ನಾಟಕ, ಶೇಕ್ಸ್ಪಿಯರ್ ನಾಟಕ. ಹೌದು, ಎಕ್ಸ್ಟ್ರಾ ಆಗಿತ್ತು. ಅವ್ರಿಗೆ ಗೊತ್ತಾಗಿ ಯಾರು ಇದನ್ನೆಲ್ಲ ಮಾಡ್ತಾ ಇರೋದು ಅಂತ ನನ್ನ ಕರೆದು, ನೀನು ಯಾಕೆ ಬೋರ್ಡ್ ಮೇಲೆ ಬರೀತ್ಯಾ, ಗೋಲ್ಡನ್ ಜುಬ್ಲಿ ಇದಕ್ಕೆ ಒಂದು ಎಕ್ಸಿಬಿಷನ್ ಮಾಡು ನಿಂದು. ನಾನು ಯೋಚನೆ ಮಾಡಿದೆ ಎಕ್ಸಿಬಿಷನ್ ಎಲ್ಲ ಮಾಡಬೇಕಾ ಅಂತ. ಸರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡಿದೆ. ಒಂದಷ್ಟು ಆಗ ಇವರು ನರಸಿಂಹ ಅವರು ಎಲ್ಲರನ್ನೂ ಚಾಲೆಂಜ್ ಮಾಡಿದ್ರಲ್ಲ, ಸಾಯಿಬಾಬನ್ನ ಎಲ್ಲರನ್ನೂ ಚಾಲೆಂಜ್ ಮಾಡಿದ್ದೆಲ್ಲ ಇತ್ತಲ್ಲ, ಅದೆಲ್ಲ ಒಂದಷ್ಟು ಇಟ್ಕೊಂಡು ಕುಂಬಳಕಾಯಿ ಕೊಡ್ಲಿ, ಕೊಡ್ತಾರೆ, ಅದಕ್ಕೆ ಚೈನ್ ಕೊಡ್ತಾರೆ, ದುಡ್ಡು ಕೊಡ್ಲಿ, ಕುಂಬಳಕಾಯಿ ಕೊಡೋದು ಸಾಯಿಬಾಬನ್ನ ಚಾಲೆಂಜ್ ಮಾಡಿದ್ರು. ಸೊ ಅದೊಂದಷ್ಟು ಕ್ಯಾರಿಕೇಚರ್ಸ್ ಮಾಡಿದ್ದೆ. ಸಾಯಿಬಾಬಾಗೆ ಧರ್ಮ ಜನಗಳನ್ನ ಕಂಟ್ರೋಲ್ ಇಟ್ಕೊಂಡಿದ್ದಿಲ್ಲ, ಒಬ್ಬ ಕಾಮನ್ ಮ್ಯಾನ್ ಅವ್ನು ಜುಟ್ಟು ಇಟ್ಕೊಂಡಿದ್ದಾನೆ. ಸೊ ಸಾಯಿಬಾಬನ ಜುಟ್ಟು ಇಟ್ಕೊಂಡಿದ್ದೆ, ಹಿಂಗೆಲ್ಲ ಮಾಡಿದ್ದೆ. ಬಂದರು, ಹಾಕ್ಬಿಟ್ಟಿದ್ದೆ ಫಸ್ಟ್ ಎಲ್ಲ ಎಕ್ಸಿಬಿಷನ್ ಮಾಡಿಬಿಟ್ಟಿದ್ದೆ. ನ್ಯಾಷನಲ್ ಕಾಲೇಜ್ ಕ್ಯಾಂಪಸ್ ಅಲ್ಲ? ಕ್ಯಾಂಪಸ್ ಅಲ್ಲ. ಓಕೆ. ಒಂದು ಸುಮಾರು ದಿವಸದ ಫೆಸ್ಟ್ ಥರ ಮಾಡಿದ್ರು ಅದನ್ನ, ಗೋಲ್ಡನ್ ಜೂಬ್ಲಿಗೆ ಅದು ಮಾಡಿದ್ರು ಅಂದರೆ ನಾವೇ ಮಾಡಿದ್ವಿ. ಫಸ್ಟ್ ಟೈಮ್ ಸ್ಟೂಡೆಂಟ್ಸಿಗೆ ಬಿಟ್ಟಿದ್ರು. ಯೂನಿಯನ್ಗಳೆಲ್ಲ ಹೋದ್ಮೇಲೆ ಸ್ಟೂಡೆಂಟ್ ಕೈಗೆ ಏನು ಕೊಡ್ತಾ ಇರಲಿಲ್ಲ. ಅದು ದೊಡ್ಡ ದುರಂತ ನಮ್ಮಲ್ಲಿ, ಸ್ಟೂಡೆಂಟ್ ಯೂನಿಯನ್ಗಳನ್ನ ಅಬೋಲಿಷ್ ಮಾಡಿದ್ದು. ಆ್ಯಕ್ಚುಲಾಗಿ ಗ್ರಾಸ್ ಲೆವೆಲ್ ಲೀಡರ್ಸ್ ಬರೋದೇ ಅಲ್ಲಿಂದ ತಾನೇ. ಯಾಕಂದ್ರೆ ಈಗ ನಾವು ಅನ್ಕೊಳ್ಳೋ ಎಲ್ಲ ಲೀಡರ್ಸ್ ಬಂದಿರೋದು ಸ್ಟೂಡೆಂಟ್ ಬಂದಿರೋ ಮಕ್ಕಳನ್ನೇ ಬರ್ತಾ ಇರೋದು ಈಗೆಲ್ಲ. ಬರೀ ರಾಜಕಾರಣಿ ಅಂದ್ರೆ ಮಗ ಬರ್ತಾನೆ, ಹಂಗಾಗಿದೆ. ಬಟ್ ಆದ್ರೆ ಅಪ್ಪಂದ್ರೆ ಆಕ್ಚುಲಿ ಸ್ಟೂಡೆಂಟ್ ಮೂವ್ಮೆಂಟ್ ಬಂದಿದ್ದಾರೆ. ಹೌದು, ಅವರೆಲ್ಲ ಫಸ್ಟ್ ಜನರೇಷನ್ ಪೊಲಿಟಿಷಿಯನ್ಸ್ ತಾನೆ ಅಲ್ವಾ? ಕೆಲವು ಸಮಾಜವಾದ ಹಿನ್ನೆಲೆಯವರು, ಕೆಲವು ಸ್ಟೂಡೆಂಟ್ ಮೂವ್ಮೆಂಟ್ ಸಿದ್ಧಾಂತಗಳು ಏನೂ ಇರಲ್ಲ ಇವಾಗ. ಈಗ ಅಪ್ಪಂದಿರ ಮಕ್ಕಳಾದ್ರೆ ಏನ್ ಬರುತ್ತೆ, ದುಡ್ಡು ಮಾಡೋ ಕಷ್ಟ ಬರ್ತಾ ಇದೆ ಅವ್ರಿಗೆ. ರಿಯಲ್ ಎಸ್ಟೇಟ್ ದುಡ್ಡು, ಅವ್ರಿಗೆ ಎಲ್ಲೋ ಒಬ್ಬೊಬ್ರು ತಿಳ್ಕೊಂತಾ ಇದಾರೆ, ಅವ್ರಿಗೂ ಒಂದಷ್ಟು ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾ ಇದಾರೆ, ಸಮಾಜಮುಖಿ ಆಗಿದ್ದಾರೆ. ತುಂಬಾ ಕಡಿಮೆ ಜನ ಅಂತವ್ರು. ಸೊ ಡೈನಾಸ್ಟಿ ಪಾಲಿಟಿಕ್ಸ್ ನಿಂದ ಬರೀ ಹಣ ಮಾಡಕ್ ಬಂದವರೇ ಹೆಚ್ಚು, ಅಥವಾ ಅವ್ರ ಅಕ್ರಮಗಳನ್ನ ಮುಚ್ಕೊಳ್ಳೋಕೆ ಅಧಿಕಾರ ಹುಡುಕ್ತಿರೋರು ಹಂಗೆ ಅದು ಮಾಡಿಟ್ಟಿರ್ತಾರಲ್ಲ. ಹೌದು, ಕರೆಕ್ಟ್ ಅನ್ನು ಹೇಳಿದ್ದು. ಯಾಕಂದ್ರೆ ಅವ್ರು ಗುಟ್ಟೆಲ್ಲ ಈಚೆ ಬರುತ್ತಲ್ಲ, ಹಂಗಾಗಿ ಅವ್ರ ಮಕ್ಕಳನ್ನ ಇಟ್ಟು ಅದನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಅದನ್ನ ಲೆಗಸಿ ಅಂತ ಕ್ರಿಯೇಟ್ ಮಾಡಿ. ಈ ಒಂಥರ ನಮ್ಮ ಹಳೆ ಕಾಲದಲ್ಲಿ ಹೇಳ್ತಿದ್ರಲ್ಲ, ಅಲ್ಲಿ ಯಾವುದೋ ಒಂದು ನಿಧಿ ಇದೆ ಅಂತ ಹೇಳಿದ ಮೇಲೆ ಹಾವು ಕಾಯ್ತಾ ಇದೆ ಅಂತ. ಸೊ ತಮ್ಮ ಮಕ್ಕಳನ್ನ ನಾಗರಾವ್ ತರ ಕಾಯಕ್ ಬಿಡೋದು. ಎಲ್ಲರೂ ನಾಗರಾವುಗಳೇ ಆಗಿದ್ದಾರೆ ಈಗ. ಪಾಪ ನಾಗರಾವ್ ಗಮನ ಮಾಡ್ದಂಗೆ ಆಗುತ್ತೆ. ಸೊ ಸ್ಟೂಡೆಂಟ್ ಇದಕ್ಕೆ ಆವಾಗ ಫಸ್ಟ್ ಟೈಮ್ ಕೊಟ್ರು. ನಾವೆಲ್ಲ ಹೋಗಿ ಅವ್ರನ್ನ ಇದು ಕಾಡಿ ಬೇಡಿ ಏನೋ ಮಾಡಿ ಅದೊಂದು ದೊಡ್ಡ ರಾಜಕೀಯ ಹೋರಾಟ ಅದು. ಅಲ್ಲಿ ನಾವು ತಗೊಂಡ್ವಿ, ಅದನ್ನ ನಾವು ನಡೆಸ್ತೀವಿ. ಮಾಡಿದ್ವಿ, ಚೆನ್ನಾಗೂ ಮಾಡಿದ್ವಿ. ಕೊನೆಯಲ್ಲಿ ಗಲಾಟೆ ಆಗೋಯ್ತು. ಯಾಕಂದ್ರೆ ಸುತ್ತಮುತ್ತ ಫುಲ್ ರೌಡಿಗಳ ಏರಿಯಾ ಇತ್ತಲ್ಲ. ಆ ಕಡೆ ಹನುಮಂತ ನಗರ, ಶ್ರೀನಗರ, ಈ ಕಡೆ ಪಾರ್ವತಿಪುರ, ಚಾಮರಾಜಪೇಟೆ, ಎಲ್ಲ ರೌಡಿಗಳು ಅಲ್ಲಿ ಬರೋರು. ಕಾಲೇಜ್ಗೆ ಬರ್ತಾ ಇದ್ರು, ಅಲ್ಲಿರ್ತಾ ಇದ್ರು. ಸೊ ನಾವುಗಳೆಲ್ಲ ಬೇಜಾರು ಓದೇ ತಿಂತಿದ್ವಿ. ಓದಿದ್ನು ಹೊಡಿಬೇಕು, ಅವ್ರಿಗೆ ಹಂಗೆ ಮಾಡ್ಬೇಕು, ಹಿಂಗೆ ಮಾಡಂತೆಲ್ಲ ಪ್ಲಾನ್ ಹಾಕಿ ಸದ್ಯ ಮಾಡಲಿಲ್ಲ. ಇಲ್ಲದೆ ರೂಟ್ ಬೇರೆ ಆಗ್ಬಿಟ್ರು. ಯಾವುದು 90s 80s 90s. ಸೊ 90sಲ್ಲೂ ಬೆಂಗಳೂರಿನ ಕಾಲೇಜು ಈ ಕ್ರಿಮಿನಲ್ ಆಕ್ಟಿವಿಟಿ ಅಥವಾ ಈ ರೌಡಿ ಎಂಟ್ರಿಗಳಿದ್ದು ಇದೇ ಇರ್ತಾರಲ್ಲ. ಅಂದರೆ ಅವ್ರಿಗೆ ಈಸಿ ಟಾರ್ಗೆಟ್ ಅವರೇ ಅಲ್ವಾ, ಸ್ಟೂಡೆಂಟ್ಸೇ ಈಸಿ ಟಾರ್ಗೆಟ್. ಅವ್ರಿಗೂ ಸಪೋರ್ಟ್ ಬೇಕಾಗಿರುತ್ತೆ, ಈ ಹುಡುಗರಿಗೂ ಒಂದಷ್ಟು ಎನರ್ಜಿ ಇರುತ್ತೆ, ಮೇಂಟೈನ್ ಮಾಡಬೇಕು. ಅದ್ರಲ್ಲಿ ಸುಮಾರು ಜನ ಹಿಂಗೆ ಡಿಲೇಟಾಗಿ ಹೊರಟೋಗ್ಬಿಡ್ತಾರೆ ಇವ್ರ ಜೊತೆಗೆ. ಅವ್ರಿಗೆ ಒಂಥರ ರಿಕ್ರೂಟ್ಮೆಂಟ್ ಥರ ಅದನ್ನು ಮಾಡಿದ್ವಿ. ಆವಾಗ ಕರೆಕ್ಟ್ ಹೆಚ್ಚಿನ ಬಗ್ಗೆ ಹೇಳಕ್ ಹೋಗಿದೆಲ್ಲ ಬಂದ್ಬಿಟ್ಟು ಹೆಚ್ಚಿನ ಮಾಡಿದ್ರಿ, ಕ್ಯಾರಿಕೇಚರ್ ಮಾಡಿದ್ದೆ, ವ್ಯಂಗ್ಯ ಚಿತ್ರ. ವ್ಯಂಗ್ಯ ಚಿತ್ರ ಪ್ರದರ್ಶನ. ಹೆಚ್ಚಿನ ಬಂದು ನೋಡಿದ್ರು, ಬಂದ್ಬಿಟ್ಟು ಇದೆಲ್ಲ ನನಗೆ ಕೊಡಪ್ಪ, ನಾನು ರೂಮಲ್ಲಿ ಇಟ್ಕೊತೀನಿ, ಇಲ್ಲೆಲ್ಲ ಬೇಡ, ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ಒಂದಷ್ಟು ತೊಗೊಂಡೋದ್ರು. ಇಲ್ಲ ಸರ್ ಇದು ಇಲ್ಲಿ ಅಂತ ಅಂದ್ಬಿಟ್ಟು ನಾನು ಇಸ್ಕೊಂಡೆ ಒಂದಷ್ಟು. ಸಾಯಿಬಾಬಾ ಜುಟ್ಟು ಇಟ್ಕೊಂಡಿದ್ದೆ. ಓಕೆ, ಅದನ್ನು ಬೇಡ ಅಂತಂದ್ರು. ಇದೆಲ್ಲ ಓಕೆ ಅಂದರು. ಕೆಲವೆಲ್ಲ ತುಂಬ ಸೆಕ್ಸಿಯಾಗಿನೂ ಕೆಲವೆಲ್ಲ ಮಾಡಿದ್ದೆ, ಅವನ್ನೆಲ್ಲ ಬಿಟ್ರು. ಓಕೆ ಪರವಾಗಿಲ್ಲ ಕಣೋ, ಇದೆಲ್ಲ ನಿಮ್ಮ ವಯಸ್ಸಿಗೆ ಓಕೆ. ಸ್ಪೋರ್ಟಿವ್ ತಗೊಳ್ಳೋರು ಯಾರೋ ನಿನಗೆಲ್ಲ ಕತೆ ಇಲ್ಲ, ಡಿಬಾರ್ ಮಾಡಿ ಸಸ್ಪೆಂಡ್ ಮಾಡಿ. ಹೆಚ್ಚಿನ ಯಾವತ್ತೂ ಆ ಥರ ಮಾತಾಡಿದ್ದು ನಾನು ನೋಡಿಯಲ್ಲ. ತುಂಬ ಅಂದರೆ ಮಕ್ಕಳ ಜೊತೆಗೆ ತುಂಬ ಚೆನ್ನಾಗಿ ಇದು ಅಂತವ್ರು ಜೊತೆಗೆ ಅರ್ಥ ಮಾಡ್ಕೊಂಡಿದ್ರು. ತುಂಬ ಅವ್ರ ಜೊತೆ ಇದ್ರಲ್ಲ, ಅವರು ಬದುಕ್ತಾ ಇದ್ದಿದ್ದೇ ಸ್ಟೂಡೆಂಟ್ ಜೊತೆ ಆಗಿದ್ದರಿಂದ. ನಾವು ಹಾಸ್ಟೆಲಲ್ಲೇ ಎಷ್ಟು ಗಲಾಟೆಗಳು, ಎಷ್ಟು ತರಲೆಗಳು ಮಾಡ್ತಾ ಇದ್ವಿ.
ಅಲ್ಲೇ ಇರ್ತಾರೆ ಕೆಳಗಡೆ ಪಾಪ ಯಾವತ್ತೂ ಅವ್ರು ಕಂಪ್ಲೇಂಟ್ ಮಾಡಿದ್ದಿಲ್ಲ. ಫ್ರೆಂಡ್ ಒಬ್ಬ ಇದ್ದ ಚಂದ್ರ ಅಂತ ಅವ್ನು ತೀರ್ಕೊಂಬಿಟ್ಟ. ಹಾಸ್ಟೆಲ್ ಸ್ಟೂಡೆಂಟ್. ಹಾಂ, ನಮ್ಗೆ ಅದೇ ಅಡ್ಡ. ಅಂದರೆ ಅವ್ನ ರೂಮೇ ಇರೋದಕ್ಕೆ ಜಾಗ ಇಲ್ವಲ್ಲ ಎಲ್ಲೂ, ಕ್ಲಾಸ್ ಇಲ್ಲ ಅಂದ್ರೆ ಹೋಗಿ ಅಲ್ಲಿ ಕುತ್ಕೊಂತಾರೆ. ಓಕೆ. ಕ್ಲಾಸ್ ಇದ್ರೂ ಹೋಗಿ ಕುತ್ಕೊತಾ ಇದ್ವಿ, ಕ್ಲಾಸಲ್ಲಿ ಕಡಿಮೆನೇ ಇರ್ತಿದ್ದು. ಕ್ಲಾಸ್ ಇದ್ದರೆ ಅಲ್ಲಿ ಹೊರಗಡೆ ಓಡಾಡ್ಕೊಂಡು ಇರ್ತಾ ಇದ್ವಿ. ಕಾಲೇಜಲ್ಲಿ ಯಾರು ಇಲ್ಲ ಅಂದ್ರೆ ನೋಡೋಕ್ಕೂ ಯಾರಿಲ್ಲ, ಮಾತಾಡೋಕೆ ಯಾರಿಲ್ಲ ಅಂತ ಮೇಲೆ ಹೋಗೋದು ಅವ್ನು ರೂಮ್ ಹೋಗಿ ಕುತ್ಕೊತಾ ಇದ್ವಿ. ಜೊತೆಗೆ ತಿನ್ನೋದಕ್ಕೆಲ್ಲ ಮನೆಯಿಂದ ತಂದಿದ್ದ ಡಬ್ಬಿ, ಅಂದರೆ ತುಂಬ ಜನ ತರ್ತಾ ಇರಲಿಲ್ಲ, ಅದೆಲ್ರಿಗೂ ಹಂಚಿಕೆ ಆಗಬೇಕಲ್ಲ. ಇದ್ದೊಂದು ಗ್ಯಾಂಗ್, ಒಂದು 15-12 ಜನದ ಗ್ಯಾಂಗ್ ಇತ್ತು. ಸೊ ಅವನು ಒಂದಷ್ಟು ತೊಗೊಂಬರೋನು ಹಾಸ್ಟೆಲ್ ಊಟ, ಅವ್ರು ತಿಂದ್ಬಿಟ್ಟು ಒಂದಷ್ಟು ತಂದು ಅದರಲ್ಲಿ ಎಲ್ಲರೂ ಒಂದೊಂದು ತುತ್ತು ಖಾಲಿ ಮಾಡ್ತಿದ್ವಿ ಹಿಂಗೆ. ಸೊ ಹೆಚ್ಚನ್ ಹಿಂಗೆ ಗೊತ್ತಿಲ್ಲದೆ ತುಂಬ ದೊಡ್ಡ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಹೆಚ್ಚನ್. ನೋಡಿ, ಆ್ಯಕ್ಚುಲಿ ಅದು ನಿಜವಾದ ಇನ್ಫ್ಲೂಯೆನ್ಸ್. ಅಭಾವ ಈಗ ನೋಡು, ನಾನು ಈ ಥರ ಮಾಡ್ತಾ ಇದ್ದೀನಿ ಮಾಡುವಂಥ ವಾಚ್ಯ ಮಾಡಿಲ್ಲ, ಬೇಕಾಗಿಲ್ಲ. ಅವ್ರ ನಡೆ ನುಡಿ ಕೃತಿ ನಿಜ. ಜೊತೆಗೆ ಅವ್ರು ಏನೇನು ಮಾಡಿದ್ರು, ಇವಾಗ ಅಲ್ಲಿ ಹಾಸ್ಟೆಲ್ಲೇ ಇದ್ರು, ಅವ್ರು ರೂಲ್ಸ್ ಹಾಕ್ಬೋದಾಗಿತ್ತು, ಹೊರಗಡೆ ಬಂದು ಹುಡುಗರಲ್ಲಿ ತಿನ್ನಬಾರ್ದು ಅಂತ ಅಂದ್ಬಿಟ್ಟು. ಇತ್ತು ರೂಲ್ಸು, ಬಟ್ ಯಾರು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ, ಯಾಕೆಂದ್ರೆ ಗೊತ್ತು ಅವರಿಗೆ ಹಚ್ಚೋದ್ರೆ ತಾನೇ ತಿಂತಾರೆ ಮಕ್ಕಳು. ಇಲ್ದಿರಿ ಅದನ್ನು ತಿನ್ನೋದ್ರಲ್ಲಿ ಏನು ದೋಚ್ಕೊಂಡು ಹೋಗೋಕ್ಕಾಗತ್ತೆ. ಸೊ ಆ ಥರದ್ದು ಯಾವುದು ಅಂದರೆ ತೀರಾ ರಿಸ್ಟ್ರಿಕ್ಷನ್ ಅಂತ ಇರಲೇ ಇಲ್ಲ. ಇವೆಲ್ಲವೂ ಇನ್ಫ್ಲುಯೆನ್ಸ್ ತಾನೆ. ಆವತ್ತಿಗೆ ಹಚ್ಕೊಂಡಿದ್ದು ಹುಡುಗರಿಗೆ ಒಂದೊಂದು ತುತ್ತು ಅನ್ನ ಸಿಕ್ಕಿದ್ರು ಅದು ದೊಡ್ಡ ಇನ್ಫ್ಲುಯೆನ್ಸ್ ತಾನೆ. ಅದು ಶಿಕ್ಷಣಕ್ಕೆ ಒತ್ತು ಕೊಟ್ಟ ಹಾಗೆ. ಹೌದು, ಊಟ. ಡೆಫಿನೆಟ್ಲಿ. ವಾವ್. ಎಲ್ಲಿ ಕಲ್ತ್ರಿ ವ್ಯಂಗ್ಯ ಚಿತ್ರ? ಹಿಂಗೆ ಬರಿತಾ ಇದ್ದೆ, ಸುಮ್ಮನೆ ಬರಿತಾ ಇದ್ದೆ, ಸ್ವಯಂ. ಹಾಂ, ಸುಮ್ಮನೆ ಸ್ಕೆಚಸ್ ಬರಿತಾ ಇದ್ದೆ. ಕಾಲೇಜಿಗೆ ಬಂದಮೇಲೆ ಹಾಗೆ ನೋಡಿ ಬರೆಯೋದು ಶುರು ಆಯಿತು. ಚಿತ್ರಗಳನ್ನ ಮ್ಯಾಗ್ಝಿನ್ಗಳಲ್ಲಿ ನೋಡಿ ಬರೆಯೋದು ಶುರು ಆಯಿತು. ಹಾಗಿಂದ ಬಂದು ಎದುರುಗಡೆ ನೋಡಿ ಬರೆಯೋದು ಶುರು ಆಯಿತು. ಹಾಗೆ ಅಬ್ಸರ್ವ್ ಮಾಡಿ ಬರೆಯೋದು ಶುರು ಆಯಿತು. MA ಹೋದ್ಮೇಲೆ ಅಲ್ಲೂ ಸಿಕ್ಕಾಪಟ್ಟೆ ಮಾಡಿದ್ದೀನಿ. ಸುಮ್ಮನೆ ಲೈಬ್ರರಿಗೆ ಹೋಗಿ ಕೂತ್ಕೊಂಡಿದ್ದೇನೆ, ಕೆಲಸ ಓದ್ತಾ ಇರಲಿಲ್ಲ. ಕೊನೆಯಲ್ಲೂ ಅಷ್ಟೇ, MA ಮುಗಿಯೋ ಟೈಮಲ್ಲಿ ಅಷ್ಟೇ ಒಂದು ಸ್ವಲ್ಪ ಲಿಟ್ರೇಚರ್ ಬಗ್ಗೆ ತೀರಾ ಇಂಟ್ರೆಸ್ಟ್ ಎಲ್ಲ ಬಂದಿದ್ದು. ಆದರೆ ಇಲ್ಲಿ BSc ಮುಗಿಸಿದ್ರಿ? ಹಾಂ, BSc ಮುಗಿಸಿದೆ. ಆಮೇಲೆ ಆದರೆ BSc ಮುಗಿ MSc ಹೋಗಿಲ್ಲ ನೀವು? ಅದೇ ಲಿಟ್ರೇಚರ್ ಇಂಟ್ರೆಸ್ಟ್ ಇತ್ತು, ಥಿಯೇಟರ್ ಇಂಟ್ರೆಸ್ಟ್ ಇತ್ತು. ತಿಂತೀಯಾ? ಭಾನುವಾರ ಉಪವಾಸ ಸರ್, ಟೇಸ್ಟೇ ಇಲ್ಲ. ವಿಚಾರಗಳನ್ನು ಕೆಣಕುವಂಥ, ಪ್ರಬುದ್ಧವಾದ ವಿಚಾರಗಳನ್ನ ಮಂಡಿಸುವಂಥ, ಜೊತೆಗೆ ಸುಮಾರು ಇನ್ಫಾರ್ಮೇಶನ್ ಯಾರು ಜನಗಳಿಗೆ ತಿಳಿಸೋದಕ್ಕೆ ಪ್ರಯತ್ನ ಪಡದೇ ಇರುವಂಥ ಸುಮಾರು ಇನ್ಫಾರ್ಮೇಶನ್ ನಾನು ಕಲಾ ಮಾಧ್ಯಮದಲ್ಲಿ ನೋಡಿದ್ದೀನಿ. ಹೊಸ ಜ್ಞಾನ ತಿಳಿಬೇಕು ಅಂತಂದ್ರೆ ಕಲಾ ಮಾಧ್ಯಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.